ನಮಸ್ಕಾರ ಎಲ್ಲರಿಗೂ. ನೀವು ಬೈಕ್ ತಗೊಳ್ತೀರಾ, ಕಾರ್ ತಗೊಳ್ತೀರಾ, ವೆಹಿಕಲ್ ನಿಮ್ಮ ಹೆಸರಿನಲ್ಲಿ ರಿಜಿಸ್ಟರ್ ಕೂಡ ಮಾಡಿಸ್ತೀರಾ, ರೋಡ್ ಮೇಲೆ ಓಡಿಸ್ತೀರಾ. ಆದ್ರೆ ಒಂದು ಪ್ರಶ್ನೆ, ಈ ವೆಹಿಕಲ್ಗೆ ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಯಾಕೆ ಬೇಕು ಅಂತ ನಿಮಗೆ ಯಾವತ್ತಾದ್ರೂ ಅನಿಸುತ್ತಾ? ಕೆಲವರು ಹೇಳ್ತಾರೆ, ನನ್ನ ವೆಹಿಕಲ್ಗೆ ಡ್ಯಾಮೇಜ್ ಆದ್ರೆ ಇನ್ಸೂರೆನ್ಸ್ ಬೇಕು, ಆದ್ರೆ ನನ್ನ ವೆಹಿಕಲ್ಗೆ ಏನೂ ಆಗಿಲ್ಲ ಅಂದ್ರೆ ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಯಾಕೆ ಅಂತ. ಆದ್ರೆ ಇಲ್ಲಿ ಒಂದು ಮುಖ್ಯ ವಿಷಯ ಇದೆ. ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ನಿಮ್ಮ ವೆಹಿಕಲ್ಗಾಗಿ ಮಾತ್ರ ಅಲ್ಲ, ನಿಮ್ಮ ವೆಹಿಕಲ್ ನಿಂದ ಬೇರೆಯವರಿಗೆ ಆಗಬಹುದಾದ ನಷ್ಟಕ್ಕಾಗಿ. ಇದಕ್ಕಾಗಿ ಮೋಟಾರ್ ವೆಹಿಕಲ್ಸ್ ಆಕ್ಟ್ 1988 ಸೆಕ್ಷನ್ 146 ತುಂಬಾ ಕ್ಲಿಯರ್ ಆಗಿ ಹೇಳುತ್ತೆ, ಪಬ್ಲಿಕ್ ಪ್ಲೇಸ್ ನಲ್ಲಿ ಮೋಟಾರ್ ವೆಹಿಕಲ್ ಬಳಸಬೇಕಾದ್ರೆ ಥರ್ಡ್ ಪಾರ್ಟಿ ರಿಸ್ಕ್ ಕವರ್ ಮಾಡುವ ವ್ಯಾಲಿಡ್ ಇನ್ಸೂರೆನ್ಸ್ ಪಾಲಿಸಿ ಇರಬೇಕು. ಅಂದ್ರೆ ಇದು ಆಪ್ಷನಲ್ ಅಲ್ಲ. ಪಬ್ಲಿಕ್ ರೋಡ್ ಮೇಲೆ ವೆಹಿಕಲ್ ಓಡಿಸಬೇಕಾದ್ರೆ ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಮ್ಯಾಂಡೇಟರಿ. ಇದನ್ನ ಒಂದು ಸಿಂಪಲ್ ಎಕ್ಸಾಂಪಲ್ ಮೂಲಕ ಹೇಳ್ತೇನೆ. ನೀವು ನಿಮ್ಮ ಬೈಕ್ ನಲ್ಲಿ ರಸ್ತೆಯಲ್ಲಿ ಹೋಗ್ತಿದ್ದೀರಾ ಅಂತ ಇಟ್ಕೊಳ್ಳಿ. ನೀವು ತುಂಬಾ ಕೇರ್ಫುಲ್ ಆಗಿ ಡ್ರೈವ್ ಮಾಡ್ತಿದ್ದೀರಾ, ಹೆಲ್ಮೆಟ್ ಹಾಕಿದ್ದೀರಾ, ಸ್ಪೀಡ್ ಕೂಡ ಕಂಟ್ರೋಲ್ ನಲ್ಲಿ ಇದೆ. ಆದ್ರೆ ಒಂದು ಕ್ಷಣದಲ್ಲಿ ಮುಂದೆ ಹೋಗ್ತಿದ್ದ ವೆಹಿಕಲ್ ಸಡನ್ ಬ್ರೇಕ್ ಹಾಕುತ್ತೆ. ನೀವು ಬ್ರೇಕ್ ಹಾಕಿದ್ರು ನಿಮ್ಮ ಬೈಕ್ ಕಂಟ್ರೋಲ್ ತಪ್ಪಿ ಇನ್ನೊಬ್ಬರ ಕಾರ್ಗೆ ಹೊಡೆಯುತ್ತೆ. ನಿಮ್ಮ ಬೈಕ್ಗೆ ಡ್ಯಾಮೇಜ್ ಆಗೋದು ಒಂದು ವಿಷಯ, ಆದ್ರೆ ನಿಮ್ಮ ವೆಹಿಕಲ್ ನಿಂದ ಇನ್ನೊಬ್ಬ ವ್ಯಕ್ತಿಗೆ ಇಂಜುರಿ ಆಯ್ತು ಅಂದ್ರೆ, ಇನ್ನೊಬ್ಬರ ವೆಹಿಕಲ್ಗೆ ಡ್ಯಾಮೇಜ್ ಆಯ್ತು ಅಂದ್ರೆ, ಆಗ ಆ ಥರ್ಡ್ ಪಾರ್ಟಿ ಲಯಬಿಲಿಟಿ ಯಾರದ್ದು? ವೆಹಿಕಲ್ ನಿಮ್ದು. ಆದ್ದರಿಂದ ಲಯಬಿಲಿಟಿ ನಿಮ್ಮ ಮೇಲೆ ಬರಬಹುದು. ಇಲ್ಲಿ ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ನ ಇಂಪಾರ್ಟೆನ್ಸ್ ಅರ್ಥ ಆಗುತ್ತೆ. ಸೆಕ್ಷನ್ 147 ಇನ್ಸೂರೆನ್ಸ್ ಪಾಲಿಸಿಯ ರಿಕ್ವೈರ್ಮೆಂಟ್ಸ್ ಬಗ್ಗೆ ಹೇಳುತ್ತೆ. ಅದರಲ್ಲಿ ಮೋಟಾರ್ ವೆಹಿಕಲ್ ಬಳಕೆಯಿಂದ ಪಬ್ಲಿಕ್ ಪ್ಲೇಸ್ ನಲ್ಲಿ ಥರ್ಡ್ ಪಾರ್ಟಿಗೆ ಆಗುವ ಡೆತ್ ಅಥವಾ ಬಾಡಿಲಿ ಇಂಜುರಿ ಮತ್ತು ಥರ್ಡ್ ಪಾರ್ಟಿ ಪ್ರಾಪರ್ಟಿ ಡ್ಯಾಮೇಜ್ ಗೆ ಸಂಬಂಧಿಸಿದ ಲಯಬಿಲಿಟಿ ಕವರ್ ಮಾಡುವ ರಿಕ್ವೈರ್ಮೆಂಟ್ಸ್ ಇವೆ. ಟ್ರಾನ್ಸ್ಪೋರ್ಟ್ ವೆಹಿಕಲ್ ನಲ್ಲಿ ಪ್ಯಾಸೆಂಜರ್ ಗೆ ಸಂಬಂಧಿಸಿದ ಕೆಲವು ಲಯಬಿಲಿಟೀಸ್ ಕೂಡ ಸೆಕ್ಷನ್ ನಲ್ಲಿ ಒಳಗೊಂಡಿವೆ. ಅಂದ್ರೆ ಒಂದು ಮಾತಿನಲ್ಲಿ ಹೇಳ್ಬೇಕಂದ್ರೆ, ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಅಂದ್ರೆ ನನ್ನ ವೆಹಿಕಲ್ ಗೆ ಏನಾದ್ರೂ ಆದ್ರೆ ನನಗೆ ಹಣ ಕೊಡಿ ಅನ್ನೋ ಇನ್ಸೂರೆನ್ಸ್ ಮಾತ್ರ ಅಲ್ಲ. ನನ್ನ ವೆಹಿಕಲ್ ನಿಂದ ಬೇರೆಯವರಿಗೆ ನಷ್ಟ ಆದ್ರೆ ಆ ಲೀಗಲ್ ಲಯಬಿಲಿಟಿಯನ್ನ ಇನ್ಸೂರೆನ್ಸ್ ಫ್ರೇಮ್ ವರ್ಕ್ ನಲ್ಲಿ ಹ್ಯಾಂಡಲ್ ಮಾಡಲು ಪ್ರೊಟೆಕ್ಷನ್ ಇರಲಿ ಅನ್ನೋದು. ಆದ್ರೆ ಇಲ್ಲೊಂದು ಕನ್ಫ್ಯೂಷನ್ ತುಂಬಾ ಜನರಿಗೆ ಇರುತ್ತೆ. ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇದ್ರೆ ನನ್ನ ಓನ್ ವೆಹಿಕಲ್ ಡ್ಯಾಮೇಜ್ ಕೂಡ ಕವರ್ ಆಗುತ್ತಾ? ಸಾಮಾನ್ಯವಾಗಿ ಥರ್ಡ್ ಪಾರ್ಟಿ ಓನ್ಲಿ ಪಾಲಿಸಿಯ ಮುಖ್ಯ ಪರ್ಪಸ್ ಥರ್ಡ್ ಪಾರ್ಟಿ ಲಯಬಿಲಿಟಿ ಕವರ್ ಮಾಡೋದು. ನಿಮ್ಮ ಓನ್ ವೆಹಿಕಲ್ ಡ್ಯಾಮೇಜ್ ಗೆ ಕವರ್ ಬೇಕಾದ್ರೆ ಪಾಲಿಸಿ ಟೈಪ್ ಮತ್ತು ಕವರೇಜ್ ಬೇರೆ ಇರಬಹುದು. ಅದಕ್ಕೆ ಇನ್ಸೂರೆನ್ಸ್ ತೆಗೆದುಕೊಳ್ಳುವಾಗ ಥರ್ಡ್ ಪಾರ್ಟಿ ಮಾತ್ರನಾ ಅಥವಾ ಓನ್ ಡ್ಯಾಮೇಜ್ ಕೂಡ ಬೇಕಾ ಅನ್ನೋದನ್ನ ತಿಳಿದುಕೊಂಡು ಪಾಲಿಸಿ ಮಾಡ್ಕೋಬೇಕು. ಇನ್ನೊಂದು ವಿಷಯ, ನಾನು ತುಂಬಾ ಸೇಫ್ ಡ್ರೈವರ್, ನನಗೆ ಆಕ್ಸಿಡೆಂಟ್ ಆಗಲ್ಲ ಅಂತ ಹೇಳಬಹುದು. ಆದ್ರೆ ರಸ್ತೆಯಲ್ಲಿ ನೀವು ನಿಮ್ಮ ಡ್ರೈವಿಂಗ್ ಮಾತ್ರ ಕಂಟ್ರೋಲ್ ಮಾಡಬಹುದು. ಎದುರಿನಿಂದ ಬರುವ ಡ್ರೈವರ್ ಏನ್ ಮಾಡ್ತಾನೆ ಅನ್ನೋದನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಒಂದು ಸೆಕೆಂಡ್, ಒಂದು ಮಿಸ್ಟೇಕ್, ಒಂದು ಬ್ರೇಕ್, ಒಂದು ಕಲಿಷನ್ ಸಾಕು, ಆ ಒಂದು ಕ್ಷಣದಲ್ಲಿ ವೆಹಿಕಲ್ ಡ್ಯಾಮೇಜ್ ಗಿಂತ ದೊಡ್ಡ ಪ್ರಾಬ್ಲಮ್ ಲೀಗಲ್ ಲಯಬಿಲಿಟಿ ಆಗಬಹುದು. ಅದಕ್ಕೆ ಗವರ್ಮೆಂಟ್ ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಅನ್ನ ಮ್ಯಾಂಡೇಟರಿ ಮಾಡಿದೆ. ಇದು ಇನ್ಸೂರೆನ್ಸ್ ಕಂಪನೀಸ್ಗೆ ಬಿಸ್ನೆಸ್ ಕೊಡೋಕೆ ಮಾತ್ರ ಅಲ್ಲ, ರೋಡ್ ಮೇಲೆ ವಾಹನ ಓಡಿಸುವ ಪ್ರತಿಯೊಬ್ಬರಿಗೂ ರೆಸ್ಪಾನ್ಸಿಬಿಲಿಟಿ ಇರಬೇಕು ಅನ್ನೋ ಕಾನ್ಸೆಪ್ಟ್. ಹಾಗಾಗಿ ನಿಮ್ಮ ವೆಹಿಕಲ್ ಇನ್ಸೂರೆನ್ಸ್ ಚೆಕ್ ಮಾಡುವಾಗ ಕೇವಲ ಪಾಲಿಸಿ ಇದೆಯಾ ಅಂತ ನೋಡಬೇಡಿ, ಥರ್ಡ್ ಪಾರ್ಟಿ ಕವರ್ ಆಕ್ಟಿವ್ ಇದೆಯಾ ಅಂತ ಕೂಡ ಚೆಕ್ ಮಾಡಿ. ಪಾಲಿಸಿ ಎಕ್ಸ್ಪೈರ್ ಆಗಿದೆಯಾ ರಿನ್ಯೂ ಮಾಡಿ. ಪಾಲಿಸಿ ಕಾಪಿ ಸಿಕ್ತಿಲ್ವಾ ಡಿಟೇಲ್ಸ್ ವೆರಿಫೈ ಮಾಡಿ. ಇನ್ಸೂರೆನ್ಸ್ ಇಲ್ಲದೆ ವೆಹಿಕಲ್ ಓಡಿಸೋದು ನನಗೆ ಏನೂ ಆಗಲ್ಲ ಅನ್ನೋ ಕಾನ್ಫಿಡೆನ್ಸ್ ಅಲ್ಲ, ಅದು ಅನ್ನೆಸೆಸರಿ ರಿಸ್ಕ್. ಕೊನೆಗೆ ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ನಿಮ್ಮ ವೆಹಿಕಲ್ ನಿಮ್ಮ ಪ್ರಾಪರ್ಟಿ ಇರಬಹುದು, ಆದ್ರೆ ಅದು ರಸ್ತೆಗೆ ಬಂದ ಕ್ಷಣದಿಂದ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಕೂಡ ಆಗುತ್ತೆ. ನೀವು ಒಂದು ವೆಹಿಕಲ್ ನ ಡ್ರೈವರ್ ಮಾತ್ರ ಅಲ್ಲ, ಪಬ್ಲಿಕ್ ರೋಡ್ ಬಳಸುತ್ತಿರುವ ಒಬ್ಬ ರೆಸ್ಪಾನ್ಸಿಬಲ್ ಪರ್ಸನ್. ಆದ್ದರಿಂದ ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಅನ್ನು ಒಂದು ಕಂಪಲ್ಸರಿ ಎಕ್ಸ್ಪೆನ್ಸ್ ಅಂತ ಮಾತ್ರ ನೋಡಬೇಡಿ. ಅದು ನಿಮ್ಮ ವೆಹಿಕಲ್ ನಿಂದ ಇನ್ನೊಬ್ಬರಿಗೆ ಆಗಬಹುದಾದ ನಷ್ಟದ ಸಂದರ್ಭದಲ್ಲಿ ನಿಮ್ಮ ಮೇಲೆ ಬರಬಹುದಾದ ಫಿನಾನ್ಸಿಯಲ್ ಮತ್ತು ಲೀಗಲ್ ಲಯಬಿಲಿಟಿಯನ್ನ ಇನ್ಸೂರೆನ್ಸ್ ಮೂಲಕ ಹ್ಯಾಂಡಲ್ ಮಾಡುವ ಒಂದು ಪ್ರಮುಖ ಪ್ರೊಟೆಕ್ಷನ್. ಮೋಟಾರ್ ವೆಹಿಕಲ್ಸ್ ಆಕ್ಟ್ ಸೆಕ್ಷನ್ 146 ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಮ್ಯಾಂಡೇಟರಿ. ಇದನ್ನ ನೆನ್ಪಿಟ್ಕೊಳ್ಳಿ. ವೆಹಿಕಲ್ ಓಡಿಸಿ, ಸೇಫ್ ಆಗಿ ಓಡಿಸಿ, ಆದ್ರೆ ಇನ್ಸೂರೆನ್ಸ್ ಇಲ್ಲದೆ ರಿಸ್ಕ್ ತೆಗೆದುಕೊಳ್ಳಬೇಡಿ. ಯಾಕಂದ್ರೆ ಆಕ್ಸಿಡೆಂಟ್ ಯಾವಾಗ ಬರುತ್ತೆ ಅನ್ನೋದು ನಮ್ಮ ಕೈಯಲ್ಲಿಲ್ಲ, ಆದ್ರೆ ಆಕ್ಸಿಡೆಂಟ್ ಬಂದಾಗ ನಾವು ಪ್ರೊಟೆಕ್ಟೆಡ್ ಆಗಿದ್ದೇವಾ ಅನ್ನೋದು ಮಾತ್ರ ನಮ್ಮ ಕೈಯಲ್ಲಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ.